ಹಲೋ ಸ್ಟ್ರೆಚ್ ಸ್ಟೈಲ್ಗೆನ್ ಫ್ಯಾಮಿಲಿ ಮೆಂಬರ್ಸ್, ಹೇಗಿದ್ದೀರಿ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಈ ದಿನ ನಮ್ಮ ಟಾಪಿಕ್ ಬಾಕ್ಸ್ ಫೋಲ್ಡಿಂಗ್. ಅಂದರೆ ಒಂದು ಸ್ಯಾರಿನ ಬಾಕ್ಸ್ ಫೋಲ್ಡಿಂಗ್ ಯಾವ ಥರ ಮಾಡಬೇಕು ಅಂತ ನೋಡೋಣ. ಫಸ್ಟ್, ಬಾಕ್ಸ್ ಫೋಲ್ಡಿಂಗ್ ಮಾಡಬೇಕಂದ್ರೆ ನಮಗೆ ಮೇನ್ ಬೇಕಾಗಿರೋದು ಕವರ್ ಸೈಜಸ್ ಫಾರ್ ಬಾಕ್ಸ್ ಫೋಲ್ಡಿಂಗ್ ತುಂಬ ಇಂಪಾರ್ಟೆಂಟ್. ಕವರ್ಸ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಕವರ್ ಸೈಜ್ ಮೇಲೆ ಬಾಕ್ಸ್ ಫೋಲ್ಡಿಂಗ್ ಡಿಪೆಂಡ್ ಆಗುತ್ತೆ. ಅಂದರೆ ಸಪೋಸ್ ಕವರ್ ಸೈಜ್ ವಿತ್ 14, ಲೆಂತ್ 18 ಇದ್ರೆ ಚೆಸ್ಟ್ ಪ್ಲೀಟ್ ಸೈಜ್ ನಮಗೆ ಲೆಂತ್ ಪ್ಲೇಸ್ ನಲ್ಲಿ ಬರುತ್ತೆ. ವಿತ್ ಎಷ್ಟು ಸೈಜ್ಗೆ ನಾವು ಬಾಕ್ಸ್ ತರ ಫೋಲ್ಡ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ನಾನು ಇಲ್ಲಿ ತೋರಿಸಿದ ರೀತಿಯಲ್ಲಿ ಫಸ್ಟ್ ಸ್ಯಾರಿ ಸೆಂಟರ್ ಪ್ಲೀಟ್ಸ್ ನ ಟೇಬಲ್ ಮೇಲೆ ಈ ತರ ಆಗ್ಬೇಕು. ಅದನ್ನ ಈ ತರ ರಿವರ್ಸ್ ಹಾಕಿ ಕರೆಕ್ಟ್ ಆಗಿ ಬಂದಿದ್ಯಾ ಇಲ್ವಾ ಚೆಕ್ ಮಾಡ್ಕೊಂಡು ಬಾಕ್ಸ್ ತರ ಫೋಲ್ಡ್ ಮಾಡಿದ್ದೀರಿ. ಕರೆಕ್ಟ್ ಆಗಿ ಸೆಂಟರ್ ಪ್ಲೀಟ್ಸ್ ಮಿಡಿಲ್ ನಲ್ಲಿ ಇಡಬೇಕು. ಇವಾಗ ನಮ್ಮ ಕವರ್ ಸೈಜ್ ವಿತ್ ಚೆಕ್ ಮಾಡ್ಕೊಂಡು ಸಪೋಸ್ 14 ಅಂದ್ರೆ 1 ಇಂಚ್ ಬಿಟ್ಟು 13 ಬರೋ ತರ ಅದರಲ್ಲೂ ಮಿಡಿಲ್ ನಲ್ಲಿ ಪ್ಲೀಟ್ಸ್ ಬರೋ ತರ ಫೋಲ್ಡ್ ಮಾಡಬೇಕು. ನೆಕ್ಸ್ಟ್ ರಿಮೈನಿಂಗ್ ಏನಿದೆಯೋ ಅದನ್ನ ಕೂಡ ಟೋಟಲ್ ಆಗಿ ಫೋಲ್ಡ್ ಮಾಡಬೇಕು. ನೀಟಾಗಿ ಪಲ್ಲು ಪ್ಲೀಟ್ಸ್ ನ ಕರೆಕ್ಟ್ ಆಗಿ ಟಾಪ್ ಫೋಲ್ಡಿಂಗ್ ಹತ್ರ ಪಿನ್ ಪಾರ್ಟ್ ಬರೋ ತರ ಇಟ್ಕೊಂಡು ಸೆಟ್ ಮಾಡ್ಕೊಂಡ್ಮೇಲೆ ಇದು ನಮಗೆ ಎಲ್ಲಿ ಇಡಬೇಕು, ರೈಟ್, ಲೆಫ್ಟ್ ಆರ್ ಸೆಂಟರ್ ಅಂದ್ರೆ ಈ ಟೈಮ್ ನಲ್ಲಿ ಇಲ್ಲಿ ನಮಗೆ ಲೆಂತ್ ಹೆಲ್ಪ್ ಆಗುತ್ತೆ. ನಮ್ಮ ಲೆಂತ್ ಅಂದ್ರೆ ಸ್ಯಾರಿ ಟೋಟಲ್ ಕವರ್ ಸೈಜ್ ನಾಟ್ ಅಪ್ ಟು ಸಿ, ಜಸ್ಟ್ ಓಪನಿಂಗ್ ತನಕ 1 ಇಂಚ್ ಬಿಟ್ಟು ಮೇಲೆ ಬರೋ ಲೆಂತ್ ಪ್ರಕಾರ ಆ ಲೆಂತ್ ಲೈನ್ ಹತ್ರ ಪಲ್ಲು ಬಾರ್ಡರ್ ಪ್ಲೀಟ್ಸ್ ನ ಸ್ಟ್ರೈಟ್ ಆಗಿ ಬರೋ ತರ ಸೆಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಚೆಸ್ಟ್ ಪ್ಲೀಟ್ಸ್ ನ ನೀಟ್ ಆಗಿ ಅಡ್ಜಸ್ಟ್ ಮಾಡ್ಕೊಂಡು ಎಷ್ಟು ಅಡ್ಜಸ್ಟ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಲೆಂತ್ ಬೇಸಿದ ಮೇಲೆ ನೆಕ್ಸ್ಟ್ ನಾನ್ ತೋರಿಸಿದ ಪ್ರಕಾರ ಮುಂದಕ್ಕೆ ಮೂವ್ ಮಾಡ್ಕೋಬೇಕು. ರಿಮೈನಿಂಗ್ ಸ್ಯಾರಿನೆಲ್ಲ ಫೋಲ್ಡ್ ಮಾಡಿ ಕರೆಕ್ಟ್ ಸೈಜ್ ಪ್ರಕಾರ ಫೋಲ್ಡ್ ಮಾಡಬೇಕು. ನೆಕ್ಸ್ಟ್ ನಾ ತೋರಿಸಿದ ತರ ಸ್ಯಾರಿನ ಈ ತರ ಟರ್ನ್ ಮಾಡಬೇಕು. ಕವರ್ ನಲ್ಲಿ ಇಟ್ಟು ಕ್ಲೈಂಟ್ ಕೊಡ್ತೀರಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆಯೋ. ನಿಮ್ಗೆ ಈ ತರ ಸರ್ವಿಸಸ್ ಬೇಕಾದ್ರೆ ಆರ್ಡರ್ ಮಾಡಿ. ಡೋಂಟ್ ಫರ್ಗೆಟ್ ಟು ಫಾಲೋ, ಶೇರ್ ಅಂಡ್ ಸಬ್ಸ್ಕ್ರೈಬ್.